ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸ್ ರಿಕ್ರೂಟ್ಮೆಂಟ್ದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಎಫ್ಕ್ಯಾಟ್ ರಿಕ್ರೂಟ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಇದು ಒನ್ ಆಫ್ ದ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಇದರಲ್ಲಿ ಸ್ಯಾಲರಿನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ನೇಹಿತರೆ ಆಫೀಸರ್ ಲೆವೆಲ್ ಜಾಬ್ ಇರುತ್ತೆ. ಸೊ ಡಿಫೆನ್ಸಲ್ಲಿ ನೀವು ಏನಾದರೂ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಬೇಕು ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಈ ಜಾಬ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಟಿಫಿಕೇಶನ್ ಮತ್ತು ಜಾಬ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಡೇಟ್ಸ್, ಕ್ವಾಲಿಫಿಕೇಷನ್, ವೇಕೆನ್ಸೀಸ್, ಏಜ್ ಲಿಮಿಟ್, ಸಿಲೆಬಸ್, ಬೆಸ್ಟ್ ಬುಕ್ಸ್, ಕಟ್ ಆಫ್ ಮತ್ತು ಲಾಸ್ಟಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಸ್ನೇಹಿತರೆ, ಇಂಪಾರ್ಟೆಂಟ್ ಡೇಟ್ಸಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ನೇಹಿತರೆ, ನೋಟಿಫಿಕೇಶನ್ ಆಲ್ರೆಡಿ 9 ಜೂನ್ಗೆ ರಿಲೀಸ್ ಆಗಿದೆ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಅಫಿಷಿಯಲ್ ನೋಟಿಫಿಕೇಶನ್ನ ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 15 ಜೂನಿಂದ ಆ್ಯಂಡ್ ಲಾಸ್ಟ್ ಡೇಟ್ ಟು ಅಪ್ಲೈ ಸ್ನೇಹಿತರೆ 14 ಜುಲೈ. ಆ್ಯಂಡ್ ಸ್ನೇಹಿತರೆ, ಅಡ್ಮಿಟ್ ಕಾರ್ಡ್ ಸೆಪ್ಟೆಂಬರಲ್ಲಿ ರಿಲೀಸ್ ಆಗುತ್ತೆ. ಆ್ಯಂಡ್ ಸ್ನೇಹಿತರೆ, ಇದರಲ್ಲಿ ಎಕ್ಸಾಮ್ ಡೇಟ್ನು ಸಹ ಮೆನ್ಷನ್ ಮಾಡಿದ್ದಾರೆ, 19th ಆ್ಯಂಡ್ 20th ಸೆಪ್ಟೆಂಬರ್. ಸೊ ಇದಾಯಿತು ಸ್ನೇಹಿತರೆ ಇಂಪಾರ್ಟೆಂಟ್ ಡೇಟ್ಸ್. ಇವಾಗ ನೆಕ್ಸ್ಟ್ ವೇಕೆನ್ಸೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವೇಕೆನ್ಸೀಸ್ ನೋಡೋದಾದ್ರೆ ಸ್ನೇಹಿತರೆ, ಇದರಲ್ಲಿ ಟೋಟಲ್ 3 ಬ್ರಾಂಚಸ್ ಇದೆ ಸ್ನೇಹಿತರೆ. ಫಸ್ಟ್ ಫ್ಲೈಯಿಂಗ್ ಬ್ರಾಂಚ್, ಅದಾದಮೇಲೆ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಬ್ರಾಂಚ್ ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಬ್ರಾಂಚ್. ಸೊ ವೇಕೆನ್ಸೀಸ್ ಸ್ನೇಹಿತರೆ, ಇದಕ್ಕೆ ಟೋಟಲ್ 256 ವೇಕೆನ್ಸೀಸ್ ಇದೆ. ಟೋಟಲ್ 256 ವೇಕೆನ್ಸೀಸ್ ಆಲ್ ಇಂಡಿಯಾ. ಆ್ಯಂಡ್ ಸ್ನೇಹಿತರೆ, ನೀವು ಬ್ರಾಂಚ್ ವೈಸಲ್ಲಿ ವೇಕೆನ್ಸೀಸ್ನ ನೋಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಏಜ್ ಲಿಮಿಟ್ ಆ್ಯಂಡ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದ್ರೆ ಸ್ನೇಹಿತರೆ, ಫಸ್ಟ್ ಫ್ಲೈಯಿಂಗ್ ಬ್ರಾಂಚ್ಗೆ ಸ್ನೇಹಿತರೆ ಪೈಲಟ್ಗೆ ಏಜ್ ಲಿಮಿಟ್ ಇರೋದು ಸ್ನೇಹಿತರೆ 20 ಇಯರ್ಸ್ ಮಿನಿಮಮ್ ಆ್ಯಂಡ್ 24 ಇಯರ್ಸ್ ಮ್ಯಾಕ್ಸಿಮಮ್. ಇಲ್ಲಿ ಕ್ರೂಷಿಯಲ್ ಡೇಟ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಡೇಟ್ ಒಳಗಡೆ ಬಾರ್ನ್ ಆಗಿರಬೇಕು. ಆ್ಯಂಡ್ ಕ್ವಾಲಿಫಿಕೇಷನ್ಗೆ ಬಂದರೆ ಸ್ನೇಹಿತರೆ, ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ನೀವು ಗ್ರ್ಯಾಜುಯೇಷನಲ್ಲಿ 60% ಮಾರ್ಕ್ಸ್ ಇರಬೇಕು ಸ್ನೇಹಿತರೆ. ಆ್ಯಂಡ್ ಪಿ ಯು ಸಿಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಇರಬೇಕು. ಅದು ಸ್ನೇಹಿತರೆ ಬೋತ್ ಇನ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್. ಸೊ ಗ್ರ್ಯಾಜುಯೇಷನಲ್ಲಿ 60% ಮಾರ್ಕ್ಸ್ ಆ್ಯಂಡ್ ಪಿ ಯು ಸಿಯಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ನಲ್ಲಿ. ಸೊ ಇದು ಸ್ನೇಹಿತರೆ ಫ್ಲೈಯಿಂಗ್ ಬ್ರಾಂಚ್ಗೆ ಏಜ್ ಲಿಮಿಟ್ ಮತ್ತು ಕ್ವಾಲಿಫಿಕೇಷನ್. ಸೊ ನೆಕ್ಸ್ಟ್ ಸ್ನೇಹಿತರೆ, ಇವಾಗ ಗ್ರೌಂಡ್ ಡ್ಯೂಟಿ ಬಗ್ಗೆ ಏಜ್ ಲಿಮಿಟ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡೋಣ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್. ಸೊ ಇದಕ್ಕೆ ಏಜ್ ಲಿಮಿಟ್ ಸ್ನೇಹಿತರೆ ಮಿನಿಮಮ್ 20 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 26 ಇಯರ್ಸ್. ಇಲ್ಲಿ ಕ್ರೂಷಿಯಲ್ ಡೇಟ್ಸ್ನು ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಕ್ವಾಲಿಫಿಕೇಷನ್ಗೆ ಬಂದರೆ ಇದಕ್ಕೆ ಸ್ನೇಹಿತರೆ ಬಿ ಟೆಕ್ ಕ್ಯಾಂಡಿಡೇಟ್ಸ್ ಇರಬೇಕು. ಮಿನಿಮಮ್ 60% ಇನ್ ಗ್ರ್ಯಾಜುಯೇಷನ್ ಆ್ಯಂಡ್ ಸ್ನೇಹಿತರೆ ಮಿನಿಮಮ್ 50% ಮಾರ್ಕ್ಸ್ ಇನ್ ಪಿ ಯು ಸಿ ಇನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ 60% ಇನ್ ಗ್ರ್ಯಾಜುಯೇಷನ್ ಆ್ಯಂಡ್ 50% ಮಾರ್ಕ್ಸ್ ಇನ್ ಪಿ ಯು ಸಿ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಸ್ನೇಹಿತರೆ. ಆ್ಯಂಡ್ ಸ್ನೇಹಿತರೆ, ಇದರಲ್ಲಿ ಮಿನಿಮಮ್ 4 ಇಯರ್ಸ್ ಡಿಗ್ರಿ ಇರಬೇಕು ಇನ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಆ್ಯಂಡ್ ಸ್ನೇಹಿತರೆ, ಟೆಕ್ನಿಕಲಲ್ಲಿ ಇದು 2 ಬ್ರಾಂಚಸ್ಗೆ ಆಪ್ಷನ್ಸ್ ಇದೆ ಸ್ನೇಹಿತರೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕಲ್. ಸ್ನೇಹಿತರೆ, ಈ ನೋಟಿಫಿಕೇಶನಲ್ಲಿ ಯಾವ್ಯಾವ ಬ್ರಾಂಚ್ಗೆ ಎಲಿಜಿಬಲ್ ಇದೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನೀವು ನಿಮ್ಮ ಬ್ರಾಂಚ್ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್. ಸೊ ಇದು ಏಜ್ ಲಿಮಿಟ್ ಸ್ನೇಹಿತರೆ ಮಿನಿಮಮ್ 20 ಇಯರ್ಸ್ ಮ್ಯಾಕ್ಸಿಮಮ್ 26 ಇಯರ್ಸ್. ಇಲ್ಲಿ ಕ್ರೂಷಿಯಲ್ ಡೇಟ್ಸ್ನೂ ಇದೆ ಸ್ನೇಹಿತರೆ. ಈ ಡೇಟ್ ಒಳಗಡೆ ಬಾರ್ನ್ ಆಗಿರಬೇಕು. ಆ್ಯಂಡ್ ಕ್ವಾಲಿಫಿಕೇಷನ್ ಸ್ನೇಹಿತರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಸ್ನೇಹಿತರೆ ಮಿನಿಮಮ್ 50% ಮಾರ್ಕ್ಸ್ ಇರಬೇಕು. ಆ್ಯಂಡ್ ಗ್ರ್ಯಾಜುಯೇಷನಲ್ಲಿ ಸ್ನೇಹಿತರೆ ಮಿನಿಮಮ್ 55 ಮಾರ್ಕ್ಸ್. ಎಕ್ಸಾಮ್ ಡೀಟೇಲ್ಸ್ ನೋಡೋದ್ರೆ ಸ್ನೇಹಿತರೆ, ಎಕ್ಸಾಮ್ದು ನೇಮ್ ಎಫ್ಕ್ಯಾಟ್. ಎಫ್ಕ್ಯಾಟ್ದು ಫುಲ್ ಫಾರ್ಮ್ ಸ್ನೇಹಿತರೆ ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್. ಆ್ಯಂಡ್ ಎಕ್ಸಾಮ್ ಲೆವೆಲ್ ಸ್ನೇಹಿತರೆ ಇದು ಆಲ್ ಇಂಡಿಯಾ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಎಕ್ಸಾಮ್ ಲ್ಯಾಂಗ್ವೇಜ್ ಓನ್ಲಿ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಆ್ಯಂಡ್ ಪೋಸ್ಟ್ ಸ್ನೇಹಿತರೆ ಇದು ಗೆಜೆಟೆಡ್ ಆಫೀಸರ್ಸ್. ಆ್ಯಂಡ್ ಎಕ್ಸಾಮ್ ಫೀಸ್ ಸ್ನೇಹಿತರೆ 250 ರುಪೀಸ್. ಆ್ಯಂಡ್ ಸ್ನೇಹಿತರೆ, ಈ ಎಕ್ಸಾಮ್ ಇಂಡಿಯನ್ ಏರ್ಫೋರ್ಸ್ ಅವರು ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸಾಮ್ ಮೋಡ್ ಸ್ನೇಹಿತರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ವೇಕೆನ್ಸೀಸ್ ಟೋಟಲ್ 256 ವೇಕೆನ್ಸೀಸ್ ಇದೆ. ಆ್ಯಂಡ್ ಸ್ನೇಹಿತರೆ ಇಬ್ಬರು ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾನ್ ಅಪ್ಲೈ. ಆ್ಯಂಡ್ ಸ್ಯಾಲ್ರಿ ನೋಡೋದಾದ್ರೆ ಸ್ನೇಹಿತರೆ ಟ್ರೈನಿಂಗಲ್ಲಿ 56,000 ಸ್ಯಾಲ್ರಿ ಇರುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಸ್ನೇಹಿತರೆ ಅಪ್ರಾಕ್ಸಿಮೇಟ್ 1 ಲಕ್ಷ ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಸ್ನೇಹಿತರೆ, ಈ ಎಕ್ಸಾಮ್ಗೆ ಎಕ್ಸಾಮ್ ಸೆಂಟರ್ಸ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಮಂಗಳೂರು ಆ್ಯಂಡ್ ಮೈಸೂರಿನಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಇದಾಯಿತು ಸ್ನೇಹಿತರೆ ಎಕ್ಸಾಮ್ ಡೀಟೇಲ್ಸ್. ಎಕ್ಸಾಮ್ ಸ್ಟೇಜಸ್ ನೋಡೋದಾದ್ರೆ ಸ್ನೇಹಿತರೆ ಇದರಲ್ಲಿ ಟೋಟಲ್ 2 ಸ್ಟೇಜಸ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಸ್ನೇಹಿತರೆ AFSB ಇಂಟರ್ವ್ಯೂ ಇರುತ್ತೆ. ಸೊ ಈ 2 ಸ್ಟೇಜಸ್ನ ನೀವು ಕ್ಲಿಯರ್ ಮಾಡಬೇಕು. ಎಕ್ಸಾಮ್ ಪ್ಯಾಟರ್ನ್ಗೆ ಬಂದರೆ ಸ್ನೇಹಿತರೆ ಇದರಲ್ಲಿ ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಆ್ಯಂಡ್ 1 ಕ್ವಶನ್ಗೆ 3 ಮಾರ್ಕ್ಸ್.
ಆ್ಯಂಡ್ ನೆಗೆಟಿವ್ಸ್ ಇರುತ್ತೆ ಸ್ನೇಹಿತರೆ ಈ ಎಕ್ಸಾಮಲ್ಲಿ 1/3 ನೆಗೆಟಿವ್ ಮಾರ್ಕಿಂಗ್. ಸೊ ಸೆಕ್ಷನ್ ವೈಸ್ ನೋಡೋದಾದ್ರೆ ಸ್ನೇಹಿತರೆ ಜನರಲ್ ಅವೇರ್ನೆಸ್ಸಿಂದ 20 ಕ್ವಶನ್ಸ್ 60 ಮಾರ್ಕ್ಸ್, ಇಂಗ್ಲೀಷ್ಗೆ ಸ್ನೇಹಿತರೆ 30 ಕ್ವಶನ್ಸ್ 90 ಮಾರ್ಕ್ಸ್, ಆಪ್ಟಿಟ್ಯೂಡ್ 15 ಕ್ವಶನ್ಸ್ 45 ಮಾರ್ಕ್ಸ್, ರೀಸನಿಂಗ್ಗೆ ಸ್ನೇಹಿತರೆ 35 ಕ್ವಶನ್ಸ್ 105 ಮಾರ್ಕ್ಸ್. ಸೊ ಟೋಟಲ್ ಸ್ನೇಹಿತರೆ 100 ಕ್ವಶನ್ಸ್ 300 ಮಾರ್ಕ್ಸ್. ಆ್ಯಂಡ್ ಸ್ನೇಹಿತರೆ ಟೈಮ್ ಲಿಮಿಟ್ ಇರೋದು 120 ಮಿನಿಟ್ಸ್, 2 ಅವರ್ಸ್ ಟೈಮ್ ಇರುತ್ತೆ ಸ್ನೇಹಿತರೆ ಈ ಎಕ್ಸಾಮಲ್ಲಿ. ಆ್ಯಂಡ್ ಸ್ನೇಹಿತರೆ ಇದು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಸೊ 1 ಕ್ವಶನ್ಗೆ 3 ಮಾರ್ಕ್ಸ್ ಆ್ಯಂಡ್ ನೆಗೆಟಿವ್ 1/3 ಮಾರ್ಕಿಂಗ್. ಸೊ ಇದಾಯಿತು ಸ್ನೇಹಿತರೆ ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ ಸ್ನೇಹಿತರೆ EKT ಪೇಪರ್. ಸ್ನೇಹಿತರೆ ಯಾರು ಟೆಕ್ನಿಕಲ್ ಬ್ರಾಂಚ್ಗೆ ಅಪ್ಲೈ ಮಾಡಿರ್ತೀರಾ ಅವ್ರಿಗೆ ಈ ಎಕ್ಸ್ಟ್ರಾ ಪೇಪರ್ ಇರುತ್ತೆ. ಸೊ ಈ ಪೇಪರಲ್ಲಿ ಸ್ನೇಹಿತರೆ 50 ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್, ಟೈಮ್ 45 ಮಿನಿಟ್ಸ್ ಇರುತ್ತೆ. ಆ್ಯಂಡ್ ಸ್ನೇಹಿತರೆ ಇದು ಟೆಕ್ನಿಕಲ್ ಪೇಪರ್ ಓನ್ಲಿ ಫಾರ್ ಟೆಕ್ನಿಕಲ್ ಬ್ರಾಂಚ್. ಸ್ನೇಹಿತರೆ ಈ ಎಕ್ಸಾಮ್ಗೆ ಬೆಸ್ಟ್ ಬುಕ್ಸ್ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫಸ್ಟ್ ಸ್ನೇಹಿತರೆ ದಿಶಾ ಪಬ್ಲಿಕೇಶನ್. ಸ್ನೇಹಿತರೆ ನೀವು ಜಸ್ಟ್ AFCATಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಇದರಲ್ಲಿ ಸ್ನೇಹಿತರೆ ಎಲ್ಲ ಸೆಕ್ಷನ್ಸ್ನು ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಸೊ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ ನೀವು ಬೇರೆ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಈ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. GKದು ಲೂಸೆಂಟ್ ಜನರಲ್ ನಾಲೆಜ್. ಸ್ನೇಹಿತರೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಎಲ್ಲ ಟಾಪಿಕ್ಸ್ನ ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಸೊ ನೀವು ಜನರಲ್ ನಾಲೆಜ್ಗೆ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. GKದು ಲೂಸೆಂಟ್ ಜನರಲ್ ನಾಲೆಜ್. ನೆಕ್ಸ್ಟ್ ಸ್ನೇಹಿತರೆ ಇಂಗ್ಲೀಷ್ಗೆ ಸ್ನೇಹಿತರೆ ಅರಿಯನ್ ಪಬ್ಲಿಕೇಶನ್ದು SP ಬಕ್ಷಿ ಬುಕ್ನ ನೀವು ರೆಫರ್ ಮಾಡ್ಬೋದು. ಸ್ನೇಹಿತರೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ. ಇದರಲ್ಲಿ ಸಹ ಸ್ನೇಹಿತರೆ ಎಲ್ಲ ಟಾಪಿಕ್ಸ್ನ ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಈ ಬುಕ್ ನಿಮ್ಮ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸ್ನೇಹಿತರೆ ಆಪ್ಟಿಟ್ಯೂಡ್ಗೆ ಬಂದರೆ ಸ್ನೇಹಿತರೆ ನೀವು RS ಅಗರ್ವಾಲ್ ಪರ್ಚೇಸ್ ಮಾಡ್ಬೋದು. ಇದು ಸ್ನೇಹಿತರೆ ಒನ್ ಆಫ್ ದ ಬೆಸ್ಟ್ ಬುಕ್. ಆ್ಯಂಡ್ ಸ್ನೇಹಿತರೆ ಇದರಲ್ಲಿ ಎಲ್ಲ ಟಾಪಿಕ್ಸ್ನು ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಈ ಬುಕ್ನು ಸಹ ನಿಮ್ಮ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಬುಕ್ನ ನೀವು ಪರ್ಚೇಸ್ ಮಾಡ್ಬೋದು. ಆಪ್ಟಿಟ್ಯೂಡ್ ಬೈ RS ಅಗರ್ವಾಲ್. ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ರೀಸನಿಂಗ್ಗೆ ಸ್ನೇಹಿತರೆ ನೀವು RS ಅಗರ್ವಾಲ್ ಬುಕ್ನ ನೀವು ರೆಫರ್ ಮಾಡ್ಬೋದು. ಸ್ನೇಹಿತರೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ಸ್. ಇದರಲ್ಲೂ ಸಹ ಸ್ನೇಹಿತರೆ ಎಲ್ಲ ಟಾಪಿಕ್ಸ್ ಕ್ಲೀನಾಗಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಈ ಬುಕ್ ಹೆಲ್ಪ್ ಆಗುತ್ತೆ. ಸೊ ಈ ಬುಕ್ನ ನೀವು ರೀಸನಿಂಗ್ಗೆ ರೆಫರ್ ಮಾಡ್ಬೋದು. ಸೊ ಎಲ್ಲ ಬುಕ್ಸ್ದು ಲಿಂಕ್ ನಾನು ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಫೈನಲಿ ಸ್ನೇಹಿತರೆ ಈ AFCAT ಎಕ್ಸಾಮ್ದು ಸಿಲೆಬಸ್ ನೋಡೋದಾದರೆ ಇಂಗ್ಲೀಷಲ್ಲಿ ಸ್ನೇಹಿತರೆ ಕಾಂಪ್ರಿಹೆನ್ಷನ್, ಎರರ್ ಡಿಟೆಕ್ಷನ್, ಸೆಂಟೆನ್ಸ್ ಕಂಪ್ಲೀಷನ್, ಫಿಲ್ಲಿಂಗ್ ಆಫ್ ಕರೆಕ್ಟ್ ವರ್ಡ್, ಸಿನೋನಿಮ್ಸ್, ಆಂಟೋನಿಮ್ಸ್, ವೊಕ್ಯಾಬುಲರಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ನೆಕ್ಸ್ಟ್ ಸ್ನೇಹಿತರೆ ಆಪ್ಟಿಟ್ಯೂಡ್ಗೆ ಬಂದರೆ ಡೆಸಿಮಲ್ಸ್, ಫ್ರಾಕ್ಷನ್, ಟೈಮ್ ಆ್ಯಂಡ್ ವರ್ಕ್, ಅವರೇಜ್, ಪ್ರಾಫಿಟ್ ಲಾಸ್, ಪರ್ಸೆಂಟೇಜ್, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಸಿಂಪಲ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ಟ್ರೈನ್ಸ್, ಬೋಟ್ಸ್ ಆ್ಯಂಡ್ ಸ್ಟೀಮ್. ನೆಕ್ಸ್ಟ್ ಸ್ನೇಹಿತರೆ ರೀಸನಿಂಗ್ಗೆ ಬಂದರೆ ವರ್ಬಲ್ ಸ್ಕಿಲ್ಸ್ ಆ್ಯಂಡ್ ಸ್ಪೆಷಲ್ ಎಬಿಲಿಟಿ. ಲಾಸ್ಟಲ್ಲಿ ಸ್ನೇಹಿತರೆ GKಗೆ ಬಂದರೆ ಹಿಸ್ಟ್ರಿ, ಜೋಗ್ರಫಿ, ಸಿವಿಕ್ಸ್, ಪಾಲಿಟಿಕ್ಸ್, ಕರೆಂಟ್ ಅಫೇರ್ಸ್, ಎನ್ವಿರಾನ್ಮೆಂಟ್, ಬೇಸಿಕ್ ಸೈನ್ಸ್, ಡಿಫೆನ್ಸ್, ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಇದು ಸ್ನೇಹಿತರೆ AFCAT ಎಕ್ಸಾಮ್ದು ಸಿಲೆಬಸ್. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸ್ಟಡಿ ಮಾಡ್ಬೋದು. ಫೈನಲಿ ಸ್ನೇಹಿತರೆ AFCATದು ಎಕ್ಸಾಮ್ ಕಟ್ ಆಫ್ನ ನೋಡೋಣ. AFCAT ಎಕ್ಸಾಮ್ದು ಕಟ್ ಆಫ್ ಸ್ನೇಹಿತರೆ AFCAT ಎಕ್ಸಾಮ್ಗೆ 158 to 163 ಈ ರೇಂಜಲ್ಲಿ ಕಟ್ ಆಫ್ ಇರುತ್ತೆ. ಸ್ನೇಹಿತರೆ ಇದು ಟೋಟಲ್ 300 ಮಾರ್ಕ್ಸ್ಗೆ. ಸೊ 300 ಮಾರ್ಕ್ಸಲ್ಲಿ 158 to 163 ಈ ರೇಂಜಲ್ಲಿ ಕಟ್ ಆಫ್ ಇರುತ್ತೆ. ಇದು ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಸ್ನೇಹಿತರೆ, ಯಾಕಂದರೆ ಟೈಮ್ ತುಂಬ ಇರುತ್ತೆ. 2 ಅವರ್ಸ್ 120 ಮಿನಿಟ್ಸ್ ಟೈಮ್ ಇರುತ್ತೆ. ಆ್ಯಂಡ್ ಪೇಪರ್ದು ಈ ಲೆವೆಲ್ ಸ್ನೇಹಿತರೆ ತುಂಬ ಈಸಿ ಇರುತ್ತೆ. ಸೊ ಇದನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ ಟೆಕ್ನಿಕಲ್ ಪೇಪರ್ದು ಕಟ್ ಆಫ್ ಸ್ನೇಹಿತರೆ 150 ಮಾರ್ಕ್ಸಲ್ಲಿ ನಿಯರ್ಲಿ 50 ಮಾರ್ಕ್ಸ್ ಕಟ್ ಆಫ್ ಇರುತ್ತೆ. ಸೊ ಇದನ್ನು ಸಹ ಸ್ನೇಹಿತರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇದಾಯಿತು ಎಕ್ಸಾಮ್ದು ಕಟ್ ಆಫ್. ನೆಕ್ಸ್ಟ್ ಸ್ನೇಹಿತರೆ ಇವಾಗ ಎಕ್ಸಾಮ್ ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ ಈ ಎಕ್ಸಾಮ್ಗೆ ಹೇಗೆ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು, ಇಲ್ಲ ಅಂದರೆ ಈ ಎಕ್ಸಾಮ್ದು ಸ್ಟ್ರಾಟಜಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಫೈನಲಿ ಸ್ನೇಹಿತರೆ ಎಕ್ಸಾಮ್ ಡೇಟ್ಸ್. ಸ್ನೇಹಿತರೆ ಇದಕ್ಕೆ ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ 19 and 20th ಸೆಪ್ಟೆಂಬರ್ ಅಂತ. ಸ್ನೇಹಿತರೆ ಇದು ಒನ್ ಆಫ್ ದ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು ಇಂಡಿಯನ್ ಏರ್ಫೋರ್ಸಲ್ಲಿ. ಆ್ಯಂಡ್ ಸ್ನೇಹಿತರೆ ಈ ಎಕ್ಸಾಮ್ಗೆ ನೀವು ಡೈಲಿ 4 ಅವರ್ಸ್ ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿಯಾಗಿ ಸ್ಟಡಿ ಮಾಡಿದ್ರೆ ವಿದಿನ್ 2 ಮಂತ್ಸ್ ಈ ಎಕ್ಸಾಮ್ನ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಸೊ ಸ್ನೇಹಿತರೆ ಈ ಎಕ್ಸಾಮ್ಗೆ ಟೋಟಲ್ 3 ಮಂತ್ಸ್ ಇನ್ನೂ ಬಾಕಿ ಇದೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಈ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು.
ಸೊ ಫೈನಲಿ ಸ್ನೇಹಿತರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.